ಮಿತ್ರರೇ ನಮಸ್ಕಾರ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧಕ್ಕೆ ಅಮೆರಿಕ ಎಂಟ್ರಿ ಆದ ಬಳಿಕ ಇರಾನ್ ಈಗ ರೊಚ್ಚಿಗೆದ್ದು ಇಸ್ರೇಲ್ ಮೇಲೆ ದಾಳಿ ಮಾಡಿದೆ. ಅಂತಿಂತಹ ದಾಳಿಯಲ್ಲ, ಇಸ್ರೇಲ್ನಲ್ಲಿ ಅನೇಕ ಸ್ಫೋಟಗಳು ಸಂಭವಿಸಿದೆ. ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ ಅಂತ ಇಸ್ರೇಲ್ ಇನ್ನೂ ಕೂಡ ಅಧಿಕೃತವಾಗಿ ಯಾವುದೇ ಪ್ರಕಟಣೆಯನ್ನು ಹೊರಡಿಸಿಲ್ಲ. ಆದರೆ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ, ಈ ದಾಳಿಯಿಂದ ಇಸ್ರೇಲ್ಗೆ ಬಹಳ ಹಾನಿಯಾಗಿದೆ. ಇಸ್ರೇಲ್ ತನ್ನ ಏರ್ ಸ್ಪೇಸನ್ನು ಕಂಪ್ಲೀಟಾಗಿ ಬಂದ್ ಮಾಡಿಬಿಟ್ಟಿದೆ. ಇರಾನ್ ಘೋರ ಶಪಥವನ್ನು ಮಾಡಿದೆ. ಅಮೆರಿಕವನ್ನು ಹೊಡೆಯೋದಕ್ಕಾಗದೇ ಇದ್ರೂ ಕೂಡ ನಾವು ಇಸ್ರೇಲನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಇರಾನ್ ಶಪಥ ಮಾಡಿದೆ. ಅದ್ರ ಬಗ್ಗೆ ನಿಮಗೆ ತಿಳಿಸ್ತೀನಿ. ಜೊತೆಗೆ ಹಿಂದಿನ ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ಕೆಲವರು ಪ್ರಶ್ನೆ ಕೇಳಿದ್ರು, ಇರಾನ್ ಯಾಕೆ ಸರೆಂಡರ್ ಆಗ್ತಾ ಇಲ್ಲ? ಅಮೆರಿಕನೇ ಯುದ್ಧಕ್ಕೆ ಎಂಟ್ರಿ ಆದ ಬಳಿಕ ಸೋಲು ನಿಶ್ಚಿತ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗಿದ್ರೂ ಇರಾನ್ ಯಾಕೆ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದೆ, ನಾವು ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ಮುಂದುವರಿಸ್ತೀವಿ, ನಾವು ಬಿಡೋದಿಲ್ಲ, ಹೀಗೆಲ್ಲ ಹೇಳಿಕೆ ಕೊಡ್ತಾ ಇದಾರಲ್ಲ, ಅದು ಸಾಧ್ಯ ಆಗುತ್ತಾ? ಇರಾನ್ಗೆ ಆ ಶಕ್ತಿ ಇದೆಯಾ ಅಂತ ಕೆಲವರು ಪ್ರಶ್ನೆ ಮಾಡಿದ್ರು. ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆದಂತಹ ಮಾಹಿತಿ ಕೊಡ್ತೀನಿ. ಇದರ ಹಿಂದೆ ಒಂದಷ್ಟು ರೋಚಕವಾದಂತಹ ಕಾರಣಗಳಿದಾವೆ. ಇತಿಹಾಸದಲ್ಲಿ ಏನೇನು ತಪ್ಪುಗಳಾಗಿದೆ, ಅದರಿಂದ ಇರಾನ್ ಯಾವ ರೀತಿಯಾಗಿ ಎಚ್ಚೆತ್ತುಕೊಂಡಿದೆ, ಇದನ್ನು ಕೂಡ ನಿಮಗೆ ತಿಳಿಸ್ತೀನಿ. ಹಾಗೆ ಇರಾನ್ ಅಮೆರಿಕವನ್ನ ಸೋಲಿಸೋದಕ್ಕೆ ಏನಾದರೂ ಆಪ್ಷನ್ಗಳು ಇದಾವ ಹೀಗಂತಲೂ ಕೆಲವರು ಪ್ರಶ್ನೆ ಮಾಡಿದ್ರು. ಅದಕ್ಕೂ ಕೂಡ ಉತ್ತರ ಕೊಡ್ತೀನಿ. ಜೊತೆಗೆ ಇಸ್ರೇಲ್ ಮತ್ತು ಅಮೆರಿಕದ ಮುಂದಿನ ಪ್ಲಾನ್ ಏನು? ಯುದ್ಧ ಕಂಟಿನ್ಯೂ ಆಗುತ್ತೆ ಅನ್ನುವಂಥದ್ದು ಪಕ್ಕಾ ಆಗಿದೆ. ಸದ್ಯಕ್ಕೇನು ಯುದ್ಧ ವಿರಾಮ ಆಗುವಂಥ ಯಾವುದೇ ಲಕ್ಷಣಗಳಿಲ್ಲ. ಹಾಗಾದರೆ ಅಮೆರಿಕ ಮತ್ತು ಇಸ್ರೇಲ್ ಏನು ಪ್ಲಾನ್ ಮಾಡ್ಕೊಂಡಿದ್ದಾವೆ? ಈ ಬಗ್ಗೆ ಅನೇಕರು ಪ್ರಶ್ನೆ ಕೇಳಿದ್ರು. ಇದೆಲ್ಲದಕ್ಕೂ ಮಿತ್ರರೇ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆದಂತಹ ಉತ್ತರ ಕೊಡ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳಿರ್ತವೆ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ, ಈಗ ಇರಾನ್ ದಾಳಿಯನ್ನು ಆರಂಭಿಸಿದೆಯಲ್ಲ ಇಸ್ರೇಲ್ ಮೇಲೆ, ಅದರಿಂದಲೇ ಶುರು ಮಾಡಿಬಿಡೋಣ. ಯಾವಾಗ ಮಿತ್ರರೇ US ಇರಾನ್ ಮೇಲೆ ದಾಳಿ ಮಾಡ್ತು, 3 ನ್ಯೂಕ್ಲಿಯರ್ ಸ್ಥಾವರಗಳನ್ನು ಉಡಾಯಿಸ್ತು, ಅದಾಗ್ತಿದ್ದ ಹಾಗೆ ಇರಾನ್ ಏನು ವಾಯ್ಸನ್ನು ಡೌನ್ ಮಾಡಿಲ್ಲ. ಅಂದರೆ ನಾವು ಇಲ್ಲಿ ಕೂತ್ಕೊಂಡು ನೋಡಿದಂತಹ ಸಂದರ್ಭದಲ್ಲಿ ಜೆಟ್ಟಿ ಈಗಾಗಲೇ ಬಿದ್ದಿದ್ದಾನೆ, ಆದರೂ ಮೀಸೆ ಮಣ್ಣಾಗಿಲ್ಲ ಅಂತ ಹೇಳ್ತಾ ಇದ್ದಾನ? ಈ ಪ್ರಶ್ನೆ ಬರುತ್ತೆ. ಇರಾನ್ನ ಸ್ಥಿತಿ ಹಾಗೆ ಇದೆ. ಆದರೆ ಇರಾನ್ ಹೇಳ್ತಾ ಇದೆ, ನಮ್ಮ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗೇನು ಬಹಳ ಹಿನ್ನಡೆ ಆಗಿಲ್ಲ, ಅವರು ನ್ಯೂಕ್ಲಿಯರ್ ಸೈಟನ್ನು ಮಾತ್ರ ಹೊಡೆದಿದ್ದಾರೆ, ಇದರಿಂದ ನಮ್ಮ ನ್ಯೂಕ್ಲಿಯರ್ ಪ್ರೋಗ್ರಾಮ್ ನಿಲ್ಲೋದಿಲ್ಲ ಅಂತ ಇರಾನ್ ಪದೇ ಪದೇ ಹೇಳ್ತಾ ಇದೆ. ಇಷ್ಟು ಮಾತ್ರ ಅಲ್ಲ ಮಿತ್ರರೇ, ಇಸ್ರೇಲ್ ಮೇಲೆ ಬಹಳ ದೊಡ್ಡ ಅಟ್ಯಾಕ್ ಅನ್ನು ಮಾಡಿದೆ. ಇರಾನ್ ಈಗಾಗಲೇ ಘೋಷಣೆ ಮಾಡಿದಂತೆ ನಾವು ಇಸ್ರೇಲ್ ಮೇಲೆ 20ನೇ ಅಲೆಯ ದಾಳಿಯನ್ನು ಆರಂಭಿಸಿದ್ದೀವಿ. ಇರಾನ್ನವರು ಮೊನ್ನೆಯಿಂದಲೂ ಕೂಡ ಈ ಮಿಸೈಲ್ಗಳ ಬಂಚನ್ನೇ ಲಾಂಚ್ ಮಾಡ್ತಾರೆ. 10, 20, 30 ಹೀಗೆ ಸಾಲು ಸಾಲಾಗಿ ಮಿಸೈಲ್ಗಳನ್ನ ಲಾಂಚ್ ಮಾಡ್ತಾರೆ. ಅದಕ್ಕೆ ಅವರು 1 ವೇವ್, 2 ವೇವ್, 3 ವೇವ್ ಹೀಗಂತ ಹೆಸರು ಕೊಟ್ಕೊಂಡು ಬಂದಿದ್ದಾರೆ. ಈಗ ನಾವು 20ನೇ ವೇವ್ನ ಅಟ್ಯಾಕ್ ಮಾಡಿದೀವಿ ಅಂತ ಇರಾನ್ ಹೇಳ್ತಾ ಇದೆ. ಇದರ ಎಫೆಕ್ಟ್ ಏನಾಗಿದೆ ಅಂತಂದ್ರೆ, ಇಸ್ರೇಲ್ನ ಹೈಫಾದಲ್ಲಿ ಸಾಕಷ್ಟು ಸ್ಫೋಟಗಳು ಸಂಭವಿಸಿದೆ. ಈ ಹೈಫಾ ಇಸ್ರೇಲ್ನ ಅತ್ಯಂತ ಪ್ರಮುಖ ಬಂದರು ನಗರ, ಜೊತೆಗೆ ಅತ್ಯಂತ ಸುಂದರವಾದ ನಗರವೂ ಕೂಡ ಹೌದು. ಇಲ್ಲಿ ಸಾಕಷ್ಟು ಶ್ರೀಮಂತರು ವಾಸ ಮಾಡ್ತಾರೆ. ಇದೇ ನಗರವನ್ನ ಗುರಿಯಾಗಿಸಿ ಈಗ ಇರಾನ್ ದಾಳಿ ಮಾಡಿದೆ. ಸಾಕಷ್ಟು ಸ್ಫೋಟಗಳು ಕೂಡ ಸಂಭವಿಸಿದೆ ಅಂತ ವರದಿ ಆಗ್ತಾ ಇದೆ. ಆದರೆ ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ಇಸ್ರೇಲ್ ಯಾವುದೇ ಹೇಳಿಕೆಯನ್ನ ಕೊಟ್ಟಿಲ್ಲ. ಇನ್ನೊಂದು ಕಡೆ ಇಸ್ರೇಲ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆದಂತಹ ಬೆನ್ ಗುರಿಯನ್ ಏರ್ಪೋರ್ಟ್ ಅನ್ನು ಕೂಡ ಇಸ್ರೇಲ್ ಬಂದ್ ಮಾಡಿದೆ. ಯಾಕೆ ಅಂತಂದ್ರೆ ಅದನ್ನು ಕೂಡ ಗುರಿಯಾಗಿಸಿ ಇರಾನ್ ದಾಳಿ ಮಾಡಿದೆ. ಹಾಗೆ ಇಸ್ರೇಲ್ನ ಬಯಾಲಜಿಕಲ್ ರಿಸರ್ಚ್ ಸೆಂಟರ್ ಅನ್ನು ಕೂಡ ನಾವು ಗುರಿಯಾಗಿಸಿ ದಾಳಿ ಮಾಡಿದೀವಿ ಅಂತ ಇರಾನ್ನ ಸ್ಟೇಟ್ ಮೀಡಿಯಾ ಹೇಳ್ಕೊಂಡಿದೆ. ಅಲ್ಲಿಗೆ ಇರಾನ್ ಈವರೆಗೂ ಕೂಡ ಅಮೆರಿಕ ಮಾಡಿದಂತಹ ದಾಳಿಗೆ ಇಸ್ರೇಲ್ ಮೇಲೆ ಪ್ರತಿಕಾರವನ್ನು ತೀರಿಸಿಕೊಳ್ಳೋದು ಹೊರಟಿದೆ. ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೇನಲ್ಲ, ಈ ಸಂದರ್ಭದವರೆಗೂ ಕೂಡ ಇರಾನ್ ಅಮೆರಿಕವನ್ನ ಟಾರ್ಗೆಟ್ ಮಾಡಿ ಯಾವುದೇ ದಾಳಿಯನ್ನ ಮಾಡಿಲ್ಲ. ಆದ್ರೆ ಇರಾನ್ನ IRGC ಏನು ಹೇಳಿದೆ ಅಂತಂದ್ರೆ, ನಾವು ಅಮೆರಿಕವನ್ನ ಕೂಡ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತೀವಿ, ಮಿಡಲ್ ಈಸ್ಟ್ ನಲ್ಲಿರುವಂತಹ ಅಮೆರಿಕದ ಎಲ್ಲ ಸ್ವತ್ತುಗಳು ಕೂಡ ನಮ್ಮ ಟಾರ್ಗೆಟ್ ಆಗಿರ್ತವೆ ಅಂತ IRGC ಹೇಳಿಕೆ ಬಿಡುಗಡೆ ಮಾಡಿದೆ. ಇಲ್ಲಿ ಯಾವುದೇ ಆಂಗಲ್ ನಲ್ಲಿ ನೋಡಿದ್ರೂ ಕೂಡ ಅಯತುಲ್ಲಾ ಅಲಿ ಖಮೇನಿ ಸರ್ಕಾರ ಸರೆಂಡರ್ ಆಗೋದಿರ್ಲಿ, ಮಾತುಕತೆಗೂ ಸಿದ್ಧ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಂದ್ರೆ ನಿರ್ಣಾಯಕ ಯುದ್ಧ ಮಾಡಿಯೇ ಮಾಡ್ತೀವಿ ಅಂತ ಅವರು ತೀರ್ಮಾನ ಮಾಡದಂತೆ ಕಂಡು ಬರ್ತಾ ಇದೆ. ಹೀಗಾಗಿ ಮಿತ್ರರೇ, ಮುಂದಿನ 24 ಗಂಟೆಗಳು ತೀರಾ ಕ್ರೂಷಿಯಲ್ ಆಗುತ್ತೆ. ಸದ್ಯ ಅಮೆರಿಕದಲ್ಲಿ ರಾತ್ರಿಯ ಸಮಯ, ಅಲ್ಲಿ ಬೆಳಗಾಗ್ತಿದ್ದ ಹಾಗೆ ಟ್ರಂಪ್ ಏನು ನಿರ್ಧಾರ ಮಾಡ್ತಾರೆ ಯಾರಿಗೂ ಕೂಡ ಗೊತ್ತಿಲ್ಲ. ಇಡೀ ವಿಶ್ವ ಕಾಯ್ತಾ ಇದೆ. ಇದೆಲ್ಲದರ ನಡುವೆ ಇರಾನ್ ಯಾಕೆ ಈಗಲೂ ಕೂಡ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ಕೈ ಬಿಡೋದಕ್ಕೆ ಸಿದ್ಧ ಇಲ್ಲ? ಸದ್ಯಕ್ಕೆ ಅವರು ಸುಮ್ಮನಾಗ್ಬಿಡಬಹುದಲ್ಲ, ಮುಂದೆ ನೋಡ್ಕೊಂಡ್ರಾಯ್ತು ಅಂತ ಹೇಳಿ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳಬಹುದಲ್ಲ ಅಂತ ಅನೇಕರಿಗೆ ಪ್ರಶ್ನೆ ಇದೆ. ಮಿತ್ರರೇ, ಇರಾನಿಗೆ ಅನ್ನಿಸ್ತಾ ಇದೆ, ಅಂತಹ ತಪ್ಪನ್ನು ಮಾಡಿದ್ದೆ ಆದರೆ ನಾವಿನ್ಯಾವತ್ತೂ ಕೂಡ ನ್ಯೂಕ್ಲಿಯರ್ ವೆಪನ್ ಅನ್ನು ಹೊಂದೋದಕ್ಕೆ ಸಾಧ್ಯ ಇಲ್ಲ. ಇದು ಭವಿಷ್ಯದಲ್ಲಿ ಇರಾನ್ಗೆ ಭಾರಿ ಹಾನಿ ಮಾಡುತ್ತೆ ಅಂತ ಇರಾನ್ನ ಸರ್ಕಾರ ನಂಬಿದೆ. ಯಾಕೆ ಕೇಳಿದ್ರೆ, ಈ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ಕೈ ಬಿಟ್ಟಂತಹ ದೇಶಗಳ ಸ್ಥಿತಿ ಏನಾಗಿದೆ ಅನ್ನೋದಕ್ಕೆ 2-3 ಎಕ್ಸಾಂಪಲ್ಗಳು ಇರಾನ್ನ ಕಣ್ಣ ಮುಂದಿದೆ. ಆ ಉದಾಹರಣೆಯನ್ನು ನಿಮಗೂ ಕೊಡ್ತೀನಿ. ಈ ನ್ಯೂಕ್ಲಿಯರ್ ಪ್ರೋಗ್ರಾಮ್ನಲ್ಲಿ ಹಿನ್ನಡೆ ಅನುಭವಿಸಿದಂತಹ ದೇಶಗಳ ಸ್ಥಿತಿ ಇವತ್ತೇನಾಗಿದೆ ಅಂತ. ಮೊದಲನೇದಾಗಿ ಇರಾಕ್. ನಿಮಗೆಲ್ಲ ಸದ್ದಾಂ ಹುಸೇನ್ ಗೊತ್ತಲ್ಲ, ಆತ ಇರಾಕನ್ನ ನ್ಯೂಕ್ಲಿಯರ್ ಪವರ್ ದೇಶ ಮಾಡಬೇಕು ಅಂತ ಹೊರಟಿದ್ದ. ಇರಾಕ್ನಲ್ಲಿ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ಗಳು ನಡೀತಾ ಇದ್ವು. ಇದು ಇಸ್ರೇಲ್ಗೆ ಗೊತ್ತಾಯ್ತು. ಮೊಸಾದ್ ಗೊತ್ತಲ್ಲ, ಅವರು ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕೊಂಡಿರ್ತಾರೆ. ಅಂತಿಮವಾಗಿ 1981ರಲ್ಲಿ ಈಗ ಇರಾನ್ ಮೇಲೆ ದಾಳಿ ಮಾಡಿದ್ರಲ್ಲ, ಅದೇ ರೀತಿಯಾಗಿ ಇಸ್ರೇಲ್ ಇರಾಕ್ ಮೇಲೆ ದಾಳಿ ಮಾಡಿತ್ತು. ಇರಾಕ್ನ ಎಲ್ಲಾ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಅನ್ನ ಕೂಡ ಇಸ್ರೇಲ್ ಧ್ವಂಸ ಮಾಡಿ ಹಾಕಿತ್ತು, ಏನನ್ನೂ ಉಳಿಸಿರಲಿಲ್ಲ. ಹೀಗಾಗಿ ಅವತ್ತಿಂದ ಇರಾಕ್ನ ಎಲ್ಲಾ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗಳು ನೆನೆಗುದಿಗೆ ಬಿದ್ದು ಹೋದ್ವು. ಮತ್ತೆ ಇರಾಕ್ ಅದರಿಂದ ಚೇತರಿಸಿಕೊಳ್ಳೋದಕ್ಕೆ ಸಾಧ್ಯವೇ ಆಗಿಲ್ಲ. ಅನಂತರ ಇರಾಕ್ ಎಂದೂ ಕೂಡ ನ್ಯೂಕ್ಲಿಯರ್ ಕನಸನ್ನೇ ಕಾಣೋದಕ್ಕೆ ಸಾಧ್ಯ ಆಗಿಲ್ಲ. ಇದರ ಪರಿಣಾಮ ಏನಾಯ್ತು ಕೇಳಿದ್ರೆ, ಸದ್ದಾಂ ಹುಸೇನ್ ಮುಂದೆ ಕುವೈತ್ ಅನ್ನು ವಶಕ್ಕೆ ಪಡಿತಾನೆ.
ಆದರೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಕೇಳಿದ್ರೆ ಅಮೆರಿಕ ಮತ್ತು ಮಿತ್ರ ಪಡೆಗಳು ಸೇರ್ಕೊಂಡು ಇರಾಕ್ಗೆ ಭಾರಿ ಹಿನ್ನಡೆಯನ್ನ ಮಾಡ್ತವೆ, ಕುವೈತನ್ನ ಪುನಃ ಸ್ವತಂತ್ರಗೊಳಿಸ್ತವೆ. ಸದ್ದಾಂ ಹುಸೇನ್ ಗೆದ್ದುಕೊಂಡಂತಹ ಕುವೈತ್ ಕೈತಪ್ಪು ಹೋಗ್ಬಿಡುತ್ತೆ. ಅದೇ ಮಿತ್ರರೇ, ಒಂದು ವೇಳೆ ಸದ್ದಾಂ ಹುಸೇನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಯಶಸ್ವಿ ಆಗಿತ್ತು ಅಂತಾಗಿದ್ರೆ, ಆ ಹೊತ್ತಿಗೆ ಇರಾಕ್ ನ್ಯೂಕ್ಲಿಯರ್ ಪವರ್ ದೇಶ ಆಗಿದ್ರೆ, ಅಮೆರಿಕ ಆಗಲಿ ಯುರೋಪ್ನ ಯಾವುದೇ ದೇಶಗಳಾಗ್ಲಿ ಇರಾಕ್ ಮೇಲೆ ಯುದ್ಧ ಸಾರುವಂತಹ ಸಾಹಸ ಕೈ ಹಾಕ್ತಾ ಇರಲಿಲ್ಲ. ಅಷ್ಟೇ ಯಾಕೆ, ಜಾರ್ಜ್ ಡಬ್ಲ್ಯೂ ಬುಷ್ ಇರಾಕ್ ಮೇಲೆ ಸೈನ್ಯವನ್ನು ನುಗ್ಗಿಸಿ ಇಡೀ ಇರಾಕ್ ಅನ್ನ ಧ್ವಂಸ ಮಾಡಿ ಸದ್ದಾಂ ಹುಸೇನ್ ಅನ್ನ ಸೆರೆ ಹಿಡಿತಾರಲ್ಲ, ಅದು ಕೂಡ ಆಗ್ತಾ ಇರಲಿಲ್ಲ. ಆ ಎಲ್ಲ ಘಟನೆಗಳಿಂದ ಇರಾಕ್ ಅನ್ನ ಬಚಾವ್ ಮಾಡುವಂತಹ ಕೆಪಾಸಿಟಿ ಕೇವಲ ನ್ಯೂಕ್ಲಿಯರ್ ಬಾಂಬ್ಗೆ ಮಾತ್ರ ಇತ್ತು. ಆದರೆ ಇರಾಕ್ ಬಳಿಯಲ್ಲಿ ಅದಿರಲಿಲ್ಲ. ಅದರ ಪರಿಸ್ಥಿತಿ ಏನಾಗಿದೆ ಅಂತ ಇವತ್ತು ನೀವು ನೋಡ್ತಾ ಇದ್ದೀರಿ. ಇದಕ್ಕಿಂತಲೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಇವತ್ತು ಉಕ್ರೇನ್ ಮತ್ತು ರಷ್ಯಾ ನಡುವೆ ಯುದ್ಧ ಆಗ್ತಾ ಇದೆಯಲ್ಲ ಮಿತ್ರರೇ, ಈ ಹಿಂದೆ ಉಕ್ರೇನ್ ವಿಶ್ವದಲ್ಲಿ ಅತಿ ಹೆಚ್ಚು ನ್ಯೂಕ್ಲಿಯರ್ ಪವರ್ ಹೊಂದಿದಂತಹ ದೇಶಗಳ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿತ್ತು. ಅಂದ್ರೆ ಉಕ್ರೇನ್ ಒಂದು ಕಾಲದಲ್ಲಿ ನ್ಯೂಕ್ಲಿಯರ್ ಪವರ್ ದೇಶ, ಆದ್ರೆ ಅವರು ಅದನ್ನ ಸರೆಂಡರ್ ಮಾಡಿಬಿಟ್ರು. ನಿಮಗೆ ಇದನ್ನು ಕೇಳಿದ್ರೆ ಆಶ್ಚರ್ಯ ಆಗಬಹುದು, ಆದ್ರೂ ಕೂಡ ಸತ್ಯ. ನಿಮಗೆಲ್ಲ ಗೊತ್ತಿರಬಹುದು, ಉಕ್ರೇನ್ ಈ ಹಿಂದೆ ಸೋವಿಯತ್ ರಷ್ಯಾದ ಭಾಗ ಆಗಿತ್ತು. ಈ ಸೋವಿಯತ್ ರಷ್ಯಾ ಇದ್ದಂತಹ ಸಂದರ್ಭದಲ್ಲಿ ಈ ಉಕ್ರೇನ್ ಭಾಗದಲ್ಲಿ ಅಣುಬಾಂಬ್ಗಳನ್ನ ಸ್ಟೋರ್ ಮಾಡಿಟ್ಟಿದ್ರು. ಅನಂತರ ಸೋವಿಯತ್ ರಷ್ಯಾ ವಿಭಜನೆ ಆಗತ್ತೆ, ಉಕ್ರೇನ್ ಸ್ವತಂತ್ರ ದೇಶವಾಗತ್ತೆ. ಆ ಸಂದರ್ಭದಲ್ಲಿ ಉಕ್ರೇನ್ ಬಳಿಯಲ್ಲಿ ಸಾಕಷ್ಟು ಅಣುಬಾಂಬ್ಗಳಿರ್ತವೆ. 1992-93 ಸುಮಾರಿಗೆ ವಿಶ್ವದಲ್ಲಿ ಅತಿ ಹೆಚ್ಚು ನ್ಯೂಕ್ಲಿಯರ್ ಪವರ್ ಹೊಂದಿದಂತಹ ದೇಶಗಳ ಪಟ್ಟಿಯಲ್ಲಿ ಉಕ್ರೇನ್ 3ನೇ ಸ್ಥಾನದಲ್ಲಿ. ಫ್ರಾನ್ಸ್, ಚೀನಾ, ಯುಕೆಗಿಂತಲೂ ಉಕ್ರೇನ್ ಮೇಲಿನ ಸ್ಥಾನದಲ್ಲಿರುತ್ತೆ. ಅಷ್ಟು ಪ್ರಮಾಣದಲ್ಲಿ ನ್ಯೂಕ್ಲಿಯರ್ ಬಾಂಬ್ಗಳಿದ್ವು. ಆದರೆ ರಷ್ಯಾ, ಯುಕೆ ಮತ್ತು ಅಮೆರಿಕ 3 ದೇಶಗಳು ಸೇರ್ಕೊಂಡು ಒಂದು ಪ್ಲಾನ್ ಮಾಡ್ತವೆ, ಉಕ್ರೇನ್ ಅನ್ನು ಮನವೊಲಿಸೋದಕ್ಕೆ ಶುರು ಮಾಡ್ತವೆ. ನಿಮಗೆ ಯಾವುದೇ ರೀತಿಯ ಥ್ರೆಟ್ ಆಗದಂತೆ ನಾವು ನೋಡ್ಕೊಳ್ತೀವಿ. ಉಕ್ರೇನ್ಗೆ ಭವಿಷ್ಯದಲ್ಲಿ ಏನೇ ಥ್ರೆಟ್ ಎದುರಾದರೂ ಕೂಡ ಅದರಿಂದ ರಕ್ಷಿಸುವಂತಹ ಜವಾಬ್ದಾರಿ ನಮ್ಮದು. ಹೀಗಾಗಿ ನಿಮ್ಮ ನ್ಯೂಕ್ಲಿಯರ್ ಅನ್ನ ನೀವು ಸರೆಂಡರ್ ಮಾಡಿ, ಹೀಗಂತ ಉಕ್ರೇನ್ ಮೇಲೆ ಒತ್ತಡ ಹಾಕೋದಕ್ಕೆ ಶುರು ಮಾಡ್ತಾರೆ. ಉಕ್ರೇನ್ಗೂ ಅದು ಸರಿ ಅಂತ ಅನ್ಸುತ್ತೆ. ನಮ್ಗೆ ಯಾಕೆ ಬೇಕು ನ್ಯೂಕ್ಲಿಯರ್ ಪವರ್? ಹೇಗಿದ್ರು ಇಂತಹ ದೈತ್ಯ ದೇಶಗಳು ನಮಗೆ ಭರವಸೆ ಕೊಡ್ತಾ ಇದಾವಲ್ಲ, ಹೀಗಾಗಿ ನಾವು ಸರೆಂಡರ್ ಮಾಡಿಬಿಡ್ತೀವಿ ಅಂತ 1994ರಲ್ಲಿ ಹಂಗೇರಿಯ ಬುಡಾಪೆಸ್ಟ್ನಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಂಡು ತನ್ನ ಬಳಿ ಇರುವಂತಹ ಎಲ್ಲಾ ನ್ಯೂಕ್ಲಿಯರ್ ವೆಪನ್ಗಳನ್ನ ರಷ್ಯಾಗೆ ಸರೆಂಡರ್ ಮಾಡಿಬಿಡುತ್ತೆ. ಆ ದಿನದಿಂದ ಉಕ್ರೇನ್ ನ್ಯೂಕ್ಲಿಯರ್ ರಹಿತ ದೇಶವಾಗುತ್ತೆ. ಮಿತ್ರರೇ, ಒಂದು ವೇಳೆ ಉಕ್ರೇನ್ ಏನಾದರೂ ಆ ನ್ಯೂಕ್ಲಿಯರ್ ವೆಪನ್ಗಳನ್ನು ಸರೆಂಡರ್ ಮಾಡದೆ ತನ್ನ ಬಳಿಯಲ್ಲೇ ಇಟ್ಟುಕೊಂಡಿದ್ದೇ ಆಗಿದ್ರೆ ಇವತ್ತು ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಮಾಡ್ತಾ ಇರಲಿಲ್ಲ. ಉಕ್ರೇನ್ ಇವತ್ತು ವಿಶ್ವದ ಸೂಪರ್ ಪವರ್ ಕಂಟ್ರಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿರ್ತಿತ್ತು. ಇವತ್ತು ಪರಿಸ್ಥಿತಿ ನೋಡಿ, ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಮಾಡ್ತಾ ಇದೆ. ಅದೇ ರಷ್ಯಾ 1994ರಲ್ಲಿ ಮಾತು ಕೊಟ್ಟಿತ್ತು, ನಿಮಗೇನು ತೊಂದರೆ ಆಗದ ಹಾಗೆ ನಾನು ರಕ್ಷಿಸ್ತೀನಿ ಅಂತ. ಉಕ್ರೇನ್ ಪಾಲಿಗೆ ರಕ್ಷಕನೇ ಭಕ್ಷಕನಾಗಿ ಪರಿಣಮಿಸಿದ್ದಾನೆ. ಈ ನ್ಯೂಕ್ಲಿಯರ್ನ ಕೆಪಾಸಿಟಿಯೇ ಅದು. ಮಿತ್ರರೇ, ಇವತ್ತು ನಾರ್ತ್ ಕೊರಿಯಾ ಒಂದು ಪುಟ್ಟ ದೇಶ. ಅಂತಹ ಪುಟ್ಟ ದೇಶ ಅಮೆರಿಕಾಗೆ ಧಮಕಿ ಹಾಕತ್ತೆ. ಅವರು ಸ್ವತಂತ್ರವಾಗಿ ನಿರ್ಧಾರವನ್ನ ಕೈಗೊಳ್ತಾರೆ. ಅಮೆರಿಕ ಕೂಡ ನಾರ್ತ್ ಕೊರಿಯಾ ವಿಚಾರದಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ನಾರ್ತ್ ಕೊರಿಯಾ ಬಳಿಯಲ್ಲಿ ಅತ್ಯಾಧುನಿಕವಾದಂತಹ ಅಣುಬಾಂಬ್ಗಳಿದ್ದಾವೆ. ಹೀಗಾಗಿ ಅಮೆರಿಕ ಮತ್ತು ಈ ನಾರ್ತ್ ಕೊರಿಯಾ ನಡುವೆ ಎಷ್ಟೇ ಮಾತುಕತೆಗಳು ವಿಕೋಪಕ್ಕೆ ಹೋಗಬಹುದು, ಆದ್ರೆ ಯುದ್ಧವಾಗಿ ಪರಿಣಮಿಸೋದಿಲ್ಲ. ಯಾಕೆಂದ್ರೆ ಅವ್ರ ಬಳಿಯಲ್ಲಿ ಅಣುಬಾಂಬ್ ಇದೆ. ಇದಕ್ಕಾಗಿ ಮಿತ್ರರೇ, ಇರಾನ್ ಹಠ ತೊಟ್ಟು ಇವತ್ತು ಅಣುಬಾಂಬನ್ನ ರೆಡಿ ಮಾಡೋದಕ್ಕೆ ಅಷ್ಟೆಲ್ಲ ಪ್ರಯತ್ನ ಮಾಡ್ತಿರೋದು. ಅತ್ತ ಕಡೆಯಲ್ಲಿ ಅಮೆರಿಕ ಮತ್ತು ಇಸ್ರೇಲ್ಗೂ ತುಂಬಾ ಚೆನ್ನಾಗಿ ಗೊತ್ತು, ಒಮ್ಮೆ ಇರಾನ್ಗೆ ನ್ಯೂಕ್ಲಿಯರ್ ಪವರ್ ಸಿಕ್ತು ಅಂತಂದ್ರೆ ಇಡೀ ವೆಸ್ಟ್ ಏಷ್ಯಾದಲ್ಲಿ ಅವರನ್ನು ಹಿಡಿದು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ನೇರವಾಗಿ ಇಸ್ರೇಲ್ ನಂಬರ್ 1 ಟಾರ್ಗೆಟ್ ಆಗಿರುತ್ತೆ. ಅಮೆರಿಕ ಈಗ ಧಮಕಿ ಹಾಕಿದ ಹಾಗೆ ಅಂದು ಧಮಕಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಇರಾನ್ ಅನ್ನು ತಡೆಯೋದಕ್ಕೆ ಅಮೆರಿಕವು ಶಕ್ತಿ ಕಳೆದುಕೊಂಡು ಬಿಡುತ್ತೆ. ಈ ನ್ಯೂಕ್ಲಿಯರ್ನ ರಹಸ್ಯವೇ ಎಷ್ಟು, ಇದ್ರ ಆಚೆಗೆ ಏನೂ ಇಲ್ಲ. ಮಿತ್ರರೇ, ಈ ಇಡೀ ಕಾನ್ಫ್ಲಿಕ್ಟ್ ಅನ್ನು ನೋಡಿದಂತಹ ಸಂದರ್ಭದಲ್ಲಿ ಭಾರತದ ನ್ಯೂಕ್ಲಿಯರ್ ಪ್ರೋಗ್ರಾಮ್ನ ಯಶಸ್ಸಿನ ಬಗ್ಗೆ ನಮಗೆ ಬಹಳ ಹೆಮ್ಮೆ ಅಂತ ಅನ್ಸುತ್ತೆ. ಅವತ್ತೇನಾದ್ರೂ ಭಾರತ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನು ಕೈಗೊಂಡಿದೆ, ಭಾರತ ನ್ಯೂಕ್ಲಿಯರ್ ಅನ್ನು ಅಭಿವೃದ್ಧಿ ಪಡಿಸ್ತಾ ಇದೆ ಎನ್ನುವಂತ ಸಣ್ಣ ಸುಳಿವು ಸಿಕ್ಕಿದ್ರೂ ಕೂಡ ಇವತ್ತು ಇರಾನಿಗೆ ಏನಾಗಿದೆಯೋ ಪರಿಸ್ಥಿತಿ, ಅದು ನಮಗಾಗಿರ್ತಾ ಇತ್ತು. ನೀವೇನು ಇದ್ರ ಬಗ್ಗೆ ಡೌಟೇ ಇಟ್ಕೋಬೇಡಿ, ಅಮೆರಿಕ ಮಾಡ್ತಾ ಇತ್ತು. ಆದ್ರೆ ಭಾರತದ ವಿಜ್ಞಾನಿಗಳಿರಬಹುದು, ಅಂದಿನ ಭಾರತ ಸರ್ಕಾರ ಇರಬಹುದು, ಬಹಳ ಸೀಕ್ರೆಟ್ ಆಗಿ ಇದನ್ನೆಲ್ಲ ಮಾಡಿ ಮುಗಿಸಿದ್ರಿಂದಾಗಿ ಭಾರತಕ್ಕೆ ಬಹಳ ದೊಡ್ಡ ಯಶಸ್ಸು ಸಿಕ್ಕಿದೆ. ಇವತ್ತು ನಮ್ಮನ್ನು ಯಾರು ಟಚ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗ್ಲೋಬಲಿ ನಾವೊಂದು ದೊಡ್ಡ ಶಕ್ತಿ ಅಂತ ಅನಿಸ್ಕೊಳ್ಳೋದಕ್ಕೆ ಆ ನ್ಯೂಕ್ಲಿಯರ್ನ ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿದೆ. ಇನ್ನು ಮಿತ್ರರೇ, ಕೆಲವರು ಕೇಳಿದ್ರು, ಇರಾನ್ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ, ಅಮೆರಿಕವನ್ನು ತಡೆಯೋದಕ್ಕೆ ಇರಾನಿಗೆ ತಾಕತ್ತಿದೆಯಾ ಅಂತ. ನನಗನ್ನಿಸಿದ ಮಟ್ಟಿಗೆ ಸಾಧ್ಯವೇ ಇಲ್ಲ ಮಿತ್ರರೇ. ಒಂದು ವೇಳೆ ಇಸ್ರೇಲ್ ಮಾತ್ರ ದಾಳಿ ಮಾಡ್ತಾ ಇತ್ತು, ಅಮೆರಿಕ ಯಾವುದೇ ರೂಪದಲ್ಲೂ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ, ಜೊತೆಗೆ ನೇರವಾಗಿ ಯುದ್ಧದಲ್ಲಿ ಭಾಗಿಯಾಗಿರಲಿಲ್ಲ ಅಂತಾಗಿದ್ರೆ ಇರಾನ್ ಒಂದು ಹಂತಕ್ಕೆ ಫೈಟ್ ಮಾಡ್ತಾ ಇತ್ತು. ರಷ್ಯಾ ಅದಕ್ಕೆ ಸಪೋರ್ಟ್ ಮಾಡ್ತಾ ಇತ್ತು, ಚೈನಾ ಅದಕ್ಕೆ ಸಪೋರ್ಟ್ ಮಾಡ್ತಾ ಇತ್ತು, ಬೇಕಾದ ಶಸ್ತ್ರಾಸ್ತ್ರಗಳು ಬರ್ತಾ ಇದ್ವು, ಟೆಕ್ನಾಲಜಿಗಳು ಸಿಗ್ತಾ ಇದ್ವು. ಹೀಗಾಗಿ ಇರಾನ್ ಫೈಟ್ ಬ್ಯಾಕ್ ಮಾಡ್ತಾ ಇತ್ತು. ಯಾವುದರ ವಿರುದ್ಧ? ಇಸ್ರೇಲ್ ವಿರುದ್ಧ. ಆದರೆ ಈ ಅಮೆರಿಕದಂತಹ ದೈತ್ಯ ಶಕ್ತಿಯ ಎದುರುಗಡೆ ನಿಂತ್ಕೊಳ್ಳೋದಕ್ಕೆ ಇವತ್ತು ವಿಶ್ವದಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ನಾನು ಮಿತ್ರರೇ ವೈಯಕ್ತಿಕವಾಗಿ ಅಮೆರಿಕವನ್ನ ಇಷ್ಟಪಡೋದಿಲ್ಲ. ಯಾಕೆಂದ್ರೆ ಅವರು 3 ಕಾಸಿನ ನಂಬಿಕೆಗೆ ಯೋಗ್ಯರೇ ಅಲ್ಲ. ಅವರ ನರಿ ಬುದ್ಧಿ ಇಡೀ ಜಗತ್ತಿಗೆ ಗೊತ್ತು. ಆದ್ರೆ ಆ ಅಮೆರಿಕದ ತಾಕತ್ತನ್ನ ನೀವು ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಫೈನಲ್ ಆಗಿ ಅಮೆರಿಕ ಮತ್ತು ಇಸ್ರೇಲ್ನ ಮುಂದಿನ ಪ್ಲಾನ್ ಏನಾಗಿರುತ್ತೆ, ಇರಾನ್ ವಿಚಾರದಲ್ಲಿ ಹೇಗೆ ಮುಂದುವರಿಬಹುದು ಅಂತ ಕೇಳಿದ್ರೆ, ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಅಮೆರಿಕ ಮತ್ತು ಇಸ್ರೇಲ್ನ ಮುಂದಿನ ಟಾರ್ಗೆಟ್ ಆಯತುಲ್ಲಾ ಅಲಿ ಖಮೇನಿ. ಈ ಖಮೇನಿ ಸರ್ಕಾರವನ್ನ ಅಮೆರಿಕ ಮತ್ತು ಇಸ್ರೇಲ್ ಎರಡೂ ಸೇರ್ಕೊಂಡು ಕೊನೆಗೊಳಿಸಿ ಅಲ್ಲಿರುವಂತಹ ಪ್ರಜಾಪ್ರಭುತ್ವ ಸರ್ಕಾರವನ್ನ ಸರೆಂಡರ್ ಮಾಡಿಸ್ತಾರೆ. ನಿಮಗೆಲ್ಲ ಗೊತ್ತಿರಬಹುದು ಈ ಬಗ್ಗೆ. ಇರಾನ್ನಲ್ಲಿ
ಈ ಅಯತುಲ್ಲಾ ಅಲಿ ಖಮೀನಾಯ್ ಸುಪ್ರೀಂ ನಾಯಕ, ಆತ ಒಬ್ಬ ರಿಲಿಜಿಯಸ್ ಲೀಡರ್. ಅದರಲ್ಲೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಕೂಡ ಇದೆ, ಜನರಿಂದ ಆಯ್ಕೆಯಾದಂತಹ ಅಧ್ಯಕ್ಷ ಕೂಡ ಇದ್ದಾರೆ. ಸದ್ಯ ಮಸೂದ್ ಪೆಜೆಶ್ಕಿಯಾನ್ ಇರಾನ್ನ ಅಧ್ಯಕ್ಷ. ಈ ಸರ್ಕಾರವನ್ನ ಉಳಿಸಿ ಈ ಖಮೀನಾಯಿಗಳನ್ನ ಮುಗಿಸಿ ಬಿಡ್ತಾರೆ. ಇದೇ ಇಸ್ರೇಲ್ ಮತ್ತು ಅಮೆರಿಕದ ಜಂಟಿ ಪ್ಲಾನ್ ಆಗಿರಬಹುದು ಅಂತ ಒಂದು ಲೆಕ್ಕಾಚಾರ ಇದೆ. ಇದರಿಂದ ಇಸ್ರೇಲ್ಗೆ ಹೇಗೆ ಲಾಭ ಆಗುತ್ತೆ? ಮುಂದೆ ಇರಾನ್ ಯಾವತ್ತೂ ಕೂಡ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಅನ್ನ ಮಾಡೋದಿಲ್ವಾ, ಅಥವಾ ಮತ್ತೆ ಅತ್ಯಾಧುನಿಕವಾದ ಶಸ್ತ್ರಾಸ್ತ್ರಗಳನ್ನ ಹೊಂದೋದಕ್ಕೆ ಪೆಜೆಶ್ಕಿಯಾನ್ ಸರ್ಕಾರ ಯತ್ನ ಮಾಡೋದಿಲ್ವಾ ಕೇಳಿದ್ರೆ ಅದು ಸಾಧ್ಯ ಆಗ್ಲಿಕ್ಕಿಲ್ಲ. ಯಾಕೆಂದ್ರೆ ಒಮ್ಮೆ ಆ ಸರ್ಕಾರ ಸರೆಂಡರ್ ಆಯ್ತು ಅಂತಂದ್ರೆ ಬಹಳ ಕಠಿಣವಾದ ಷರತ್ತುಗಳನ್ನ ವಿಧಿಸಿ ಒಪ್ಪಂದಗಳನ್ನ ಮಾಡ್ಕೊಂಡಿರ್ತಾರೆ. ಅಮೆರಿಕದ ಮಿಲಿಟರಿ ಬೇಸ್ಗಳು ಈಗ ಹೇಗೆ ಇರಾಕ್ನಲ್ಲಿದೆ, ಕುವೈತ್, ಸೌದಿ, UAE ಇದೆಯಲ್ಲ, ಅದೇ ರೀತಿಯಾದಂತಹ ಮಿಲಿಟರಿ ಬೇಸ್ಗಳನ್ನ ಅಮೆರಿಕ ಇರಾನ್ ಒಳಗೂ ಕೂಡ ಆರಂಭಿಸಬಹುದು. ಟೋಟಲಿ ಇರಾನ್ನ ಕಂಟ್ರೋಲ್ ಅನ್ನು ತೆಗೆದುಕೊಳ್ಳುತ್ತೆ. ಇರಾನ್ನ ಇಂಚಿಂಚು ಮಾಹಿತಿಯನ್ನು ಅಮೆರಿಕ ಪಡೆದುಕೊಳ್ತಾ ಇರುತ್ತೆ. ಅಷ್ಟಾಯ್ತು ಅಂದ ಮೇಲೆ ಇರಾನ್ ಯಾವ ಕಾರಣಕ್ಕೂ ಕೂಡ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಮಿಲಿಟರಿಯಲ್ಲಿ ದೊಡ್ಡ ಅತ್ಯಾಧುನಿಕವಾದ ಶಸ್ತ್ರಾಸ್ತ್ರಗಳನ್ನು ಹೊಂದೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅವರು ಟೋಟಲ್ ಪವರ್ಲೆಸ್ ಆಗ್ಬಿಡ್ತಾರೆ. ಶತಾಯ ಗತಾಯ ಇದಾಗಬಾರದು ಅಂತಾನೆ ಇರಾನ್ ಅಷ್ಟು ಪ್ರಯತ್ನ ಮಾಡ್ತಾ ಇದೆ. ಇದೇ ಆಗಬೇಕು ಅಂತ ಅಮೆರಿಕ ಮತ್ತು ಇಸ್ರೇಲ್ ಇಷ್ಟೊಂದು ಬಲಪ್ರಯೋಗವನ್ನು ಮಾಡ್ತಾ ಇದ್ದಾವೆ. ಮಿತ್ರರೇ, ಈ ಎಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ ನೀವೇನು ಹೇಳ್ತೀರಿ? ಅಂತಿಮವಾಗಿ ಏನಾಗಬಹುದು ಅಂತ ನಿಮ್ಗೆ ಅನಿಸುತ್ತೆ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.